ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೆಲ್ಲ ಭ್ರಮೆನೋ ವಾಸ್ತವನೋ ನನಗೊಂದು ಗೊತ್ತಾಗ್ತಿಲ್ಲ. ಆದ್ರೆ ನನ್ನ ಆತ್ಮೀಯ ಸ್ನೇಹಿತೆ ದೇವಿಯವರಾಗಿ ನಾನು ನಿಮ್ಮನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ, ನಿಮ್ ಜೊತೆಲೆ ಓಡಾಡಿದ್ದೀನಿ, ನಿಮ್ ಜೊತೆಲಿ ಮಾತಾಡಿದ್ದೀನಿ. ಪುಟ್ ಮೇಡಮ್ ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಪುಟ್ ಮೇಡಮ್ಗೂ ನನಗೂ ಅದು ಏನ್ ನಂಟೋ ನನಗೆ ಗೊತ್ತಿಲ್ಲ. ಅವಳನ್ನ ನೋಡಿದ್ರೆ ಅವಳು ಯಾರೋ ಬೇರೆ ಅಂತ ನನಗೆ ಅನ್ಸೋದೇ ಇಲ್ಲ. ಪುಟ್ ಮೇಡಮ್ ಮೇಲೆ ನನ್ಗಿರೋ ಪ್ರೀತಿ ಕಂಡು ನೀನ್ ನನಗೆ ಕಾಣಿಸ್ಕೊಂಡ್ರ? ನನ್ ಕೈಲಿ ಪುಟ್ ಮೇಡಮ್ನ ಕಾಪಾಡೋದಕ್ ಸಾಧ್ಯ ಇದೆ ಅಂತ ನೀವ್ ನನ್ನ ಮೇಲೆ ನಂಬಿಕೆ ಇಟ್ರಾ? ನನಗೆ ಗೊತ್ತಿಲ್ಲ. ಆದ್ರೆ ಮುಂದಿನ ಗುರಿ ಹಿತ ಅಂತ ನೀವು ಬರ್ದಿರೋದನ್ನ ನೋಡಿದ್ರೆ ಪುಟ್ ಮೇಡಮ್ಗೇನೋ ಅಪಾಯ ಇರೋದಂತೂ ಸತ್ಯ. ಅದಕ್ಕೆ ನಾನು ನಿನ್ನ ಆಯ್ಕೆ ಮಾಡಿರೋದು ದುರ್ಗಾ. ಆದ್ರೂ ಪುಟ್ ಮೇಡಮ್ಗೆ ಯಾರಿಂದ ಅಪಾಯ ಅಂತ ನನಗೆ ಗೊತ್ತಾಗ್ತಿಲ್ಲ. ಮುಂದಿನ ಗುರಿ ಪುಟ್ ಮೇಡಮ್ ಅಂದ್ರೆ ಇದಕ್ಕೂ ಮುಂಚೆ ಬೇರೆ ಯಾರಾದ್ರೂ ಗುರಿ ಆಗಿದ್ರು ಅಂತನಾ? ನೀವೇ ಗುರಿಯಾಗಿದ್ರ? ಸದ್ಯ ನಿನ್ಗೆ ಎಲ್ಲ ಅರ್ಥ ಆಗ್ತಿದ್ಯಲ್ಲ. ಆದ್ರೆ ನಂಗೆ ಒಂದಂತೂ ಅರ್ಥ ಆಗ್ತಿಲ್ಲ. ಈ ಮನೇಲಿ ಇಷ್ಟೊಂದು ಜನ ಇದ್ರು ನೀನ್ ನನಗೆ ಯಾಕೆ ಕಾಣಿಸ್ಕೊಂಡ್ರಿ? ನನ್ ಜೊತೆಲೆ ಯಾಕೆ ಮಾತಾಡಿದ್ರಿ? ಇದಕ್ಕೆಲ್ಲ ಉತ್ತರ ಹೇಳೋಣ ಅಂದ್ರೂ ನನ್ನ ಕೈನಲ್ಲಿ ಆಗ್ತಿಲ್ಲ. ನಾನು ಏನ್ ಮಾಡ್ಲಿ ದುರ್ಗಾ? ಈ ತರ ಎಷ್ಟೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ರೆ ಪುಟ್ ಮೇಡಮ್ಗೆ ಅಪಾಯ ಇದೆ. ಅವಳನ್ನ ಅಪಾಯದಿಂದ ಕಾಪಾಡಬೇಕು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಪುಟ್ ಮೇಡಮ್ನ ನಾನು ಕಾಪಾಡ್ತೀನಿ. ನನ್ನ ಮಗಳ ಮೇಲೆ ನಿನಗದೆಷ್ಟು ಪ್ರೀತಿ, ಅಕ್ಕರೆ, ಕಾಳಜಿ ಇದೆ ಅಂತ ನನಗೆ ಗೊತ್ತು ದುರ್ಗಾ. ನನ್ನ ಮಗಳಿಗೆ ಅಮ್ಮ ಆಗೋದಕ್ಕೆ ನಿನ್ಗಿಂತ ಪರ್ಫೆಕ್ಟ್ ಯಾರೂ ಇಲ್ಲ ದುರ್ಗಾ. ನನ್ನ ಆಯ್ಕೆ ಸರಿಯಾಗೇ ಇದೆ. ಹೋಗಿ ಹೋಗಿ ಆ ದುರ್ಗಾ ನಂಬದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಬಿಟ್ಲು. ಹೌ ಡೇರ್ ಇಸ್ ಶಿ? ಅಲ್ಲ, ನನ್ನಂತ ನೋಡಿ ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ? ಹಾ, ಅಪ್ಪ ಮತ್ತೆ ಶಾನ್ವಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್, ಅಥವಾ ಹಿತಗೆ ತನ್ನ ಮೇಲೆ ಪ್ರೀತಿ ಇದೆ, ತಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಕೊಬ್ಬೆ ಇನ್ನೇನಿರುತ್ತೆ? ಯಾರ್ ಫೇವ್ರೇಟ್ ಆಗಿರ್ಬೋದು, ಐ ಡೋಂಟ್ ಕೇರ್. ದುರ್ಗಾಗೆ ನನ್ನ ಹೆಂಡತಿ ಸ್ಥಾನ ಯಾವತ್ತೂ ಸಿಗಲ್ಲ. ನಿನ್ ಸ್ಥಾನ ಯಾರಿಗೂ ಸಿಗಲ್ಲ ಅಂಬಿಕಾ. ನೋಡಿದ್ಯಾ ಅವಳನ್ನ? ಸುಮ್ನೆ ನಿನ್ನ ಹೆಸರು ತೆಗಿತಾಳೆ. ನಿನ್ನ ಹೆಸರನ್ನು ತೆಗೆದ್ರೆ ಎಲ್ಲರೂ ನಂಬೋದು ಅಂತ ಅನ್ಕೊಂಡಿದ್ದಾಳೆ. ಯಾರು ಬೇಕಾದ್ರೂ ನಂಬೋದು, ಆದ್ರೆ ಈ ಶರತ್ ನೆವರ್ ಎವರ್.
ಅಪ್ಪ ಏನಾದರೂ ಬೇಕಿತ್ತು? ಹ್ಮ್ ಅದೇನು ಅಂತ ಹೇಳಿ ತಂದು ಕೊಡ್ತೀನಿ. ನನಗೆ ನನ್ನ ಮಗ ಅಂದ್ರೆ ಹಳೆ ಶರತ್ ವಾಪಸ್ ಬೇಕಾಗಿತ್ತು, ತಂದ್ಕೊಡ್ತೀಯಾ? ನನ್ನ ಮಗ ಶರತ್ ಯಾವಾಗ್ಲೂ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತಿದ್ದ. ಬೇಸರ ಅನ್ನೋದು ಅವನ ಅಕ್ಕಪಕ್ಕನೂ ಸುಳಿತಾ ಇರಲಿಲ್ಲ. ಅವನು ಅಂತಂದ್ರೆ ನನಗೆ ಪ್ರಾಣ. ಆದರೆ ವರ್ಷದಿಂದ ಈಚೆಗೆ ಅವನನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಸಾರಿ ಅಪ್ಪ, ನನ್ನಿಂದಾಗಿ ನೀವೆಲ್ಲರೂ ನೋವು ಅನುಭವಿಸ್ತಾ ಇದ್ದೀರಾ. ನಾನು ನಿಮಗೆಲ್ಲ ತುಂಬ ಭಾರ ಆಗ್ತಾ ಇದ್ದೀನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಶರತ್, ನೀನು ಅಂಬಿಕನ ಕಳ್ಕೊಂಡಿದ್ದಿ. ನಿನ್ನ ಮಗಳು ನಿನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಅವಳನ್ನು ಕಳ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ. ಆದರೆ ನಾನು ನನ್ನ ಸೊಸೆನ ಕಳ್ಕೊಂಡಿದ್ದು ಮಾತ್ರ ಅಲ್ಲ, ಇತ್ತೀಚೆಗೆ ನನ್ನ ಮಗನನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಒಂದು ಶುದ್ಧವಾದ ಬಿಳಿ ಹಾಳೆ ಇದ್ದ ಹಾಗೆ ನಮ್ಮ ಬದುಕು. ಅದರ ಮೇಲೆ ನಾವು ಒಳ್ಳೆ ಚಿತ್ರನೂ ಬಿಡಿಸ್ಬೋದು, ಇಲ್ಲ ಗೀಚಿ ಹರಿದು ಬಿಸಾಕ್ಲೂಬಹುದು. ಅದು ನಮಗೆ ಬಿಟ್ಟೆ. ನೋಡು ಶರತ್, ನಿನ್ನ ತಾಯಿ ದಾಕ್ಷಾಯಿಣಿ ತೀರ್ ಹೋದ್ಮೇಲೆ ನಾನು ನಿನ್ನ ಹಾಗೆ ಮೂವ್ ಆನ್ ಆಗದೆ ಇದ್ದಿದ್ರೆ ಮಾಳವಿಕಾ ತರ ತಾಯಿ ನಿನಗೆ ಸಿಗ್ತಾ ಇರಲಿಲ್ಲ. ಅಂಬಿಕಾ ಸ್ಥಾನನ ಯಾರೂ ತುಂಬಿಸಕ್ಕಾಗೋದಿಲ್ಲ, ಅದು ನನಗೂ ಗೊತ್ತು. ಆದ್ರೆ ಅವಳ ನೆನಪಲ್ಲೇ ಜೀವನ ಪೂರ್ತಿ ಕೊರಗೋದು ಮೂರ್ಖತನ. ದುರ್ಗಾ ಒಳ್ಳೆ ಹುಡುಗಿ. ಆ ದೇವ್ರೆ ನಿಮ್ಮಿಬ್ರನ್ನು ಒಂದು ಮಾಡಿದ್ದಾನೆ ಅಂದಮೇಲೆ ದುರ್ಗಾನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನೀವು. ಅಪ್ಪ ಏನು ಹೇಳ್ತಾ ಇದ್ದೀರಾ? ಹೌದಪ್ಪ, ಜೀವನ ಪೂರ್ತಿ ನಿನ್ ಜೊತೆ ಕಾಲ ಕಳಿಬೇಕಾದವಳು ದುರ್ಗಾ. ಅವಳನ್ನು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದು ಖಂಡಿತ ಸಾಧ್ಯ ಇಲ್ಲಪ್ಪ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು ಶರತ್. ಅಪ್ಪ, ಅಂಬಿಕಾ ಸ್ಥಾನದಲ್ಲಿ ಬೇರೆ ಯಾರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಲ್ಲ. ಮತ್ತೆ ಮಾಯನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಿದ್ದಾನೆ. ಅದು ಹಿತಗೋಸ್ಕರ. ನಾನು ಹಿತಗೋಸ್ಕರ ಮಾಯ ಜೊತೆ ಮದುವೆಗೆ ಒಪ್ಕೊಂಡಿದ್ದೆ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಮತ್ತೆ ಯಾಕೆ ಮಾಡ್ಲಿಲ್ಲ?